ಓಂ ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೆ ನಮಃ. ಆತ್ಮೀಯ ವೀಕ್ಷಕರಿಗೆ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ನೋಡಿ, ದೀಪಾವಳಿಯ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ವಿವಾಹವಾಗದಂತಹ ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುತ್ತೆ. ಇನ್ನು ವಿವಾಹಿತರಾಗಿ ಪರಸ್ಪರ ಹೊಂದಾಣಿಕೆ ಇಲ್ಲದಂತಹ ದಂಪತಿಗಳಿಗೆ ಅವರ ಒಂದು ವೈವಾಹಿಕ ಜೀವನ ಅತ್ಯಂತ ಶುಭಪ್ರದವಾಗಿ ಸುಖಮಯವಾಗುತ್ತೆ ಮತ್ತು ಸಂತಾನದ ವಿಚಾರಗಳಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಸತ್ಸಂತಾನ ಪ್ರಾಪ್ತಿಯಾಗಿ ಅವರಿಗೆ ಅತ್ಯಂತ ಸುಖ ಮತ್ತು ಸಂತೋಷಗಳನ್ನು ಮಹಾಲಕ್ಷ್ಮಿ ದಯಪಾಲಿಸ್ತಾರೆ. ಇನ್ನು ಬಡತನದಲ್ಲಿರ್ತಕ್ಕಂಥವರು ಶ್ರೀಮಂತಿಕೆಯನ್ನು ಹೊಂದುವಂತಹ ವಿಚಾರಗಳು ಮತ್ತು ಸಾಲಬಾಧೆ ನಿವಾರಣೆಯಾಗಿ ಅವರ ಮನೆಯಲ್ಲಿ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗಿ ದೈವಭಕ್ತಿ ಪ್ರಾಪ್ತಿಯಾಗಿ ಅವರ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅನ್ನುವಂಥದ್ದು ಸರ್ವಶಾಸ್ತ್ರಗಳಲ್ಲೂ ಕೂಡ ಹೇಳ್ತಾ ಇರತಕ್ಕಂಥದ್ದು. ಆದ್ದರಿಂದ ದೀಪಾವಳಿ ಅಮಾವಾಸ್ಯೆ ದಿನ ಎಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವಂತು.